ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆ, ಜೊತೆಲಿರೋರ್ಗೆ ಹೀಗ ಮೋಸ ಮಾಡೋದು? ಲೀಲಾ ಮೇಡಮ್ ಎಲ್ಲ ಹೇಳ್ಬಿಟ್ಟಿದಾರ ಮಂತ್ರಿ ಮೇಡಮ್ ಹೀಗೆ ಹೇಳ್ತಿದ್ದಾರೆ ಅಂದ್ರೆ ಗ್ಯಾರಂಟಿ ಎಲ್ಲ ವಿಷಯ ಗೊತ್ತಾಗಿರುತ್ತೆ. ಅಭಿ, ನನ್ಗೆ ಯಾರೂ ಸತ್ಯ ಹೇಳಿಲ್ಲ. ನಾನು ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಆದ್ರೆ ನೀವು ನನ್ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ರಿ. ನೀವಾದ್ರೂ ನನಗೆ ಸತ್ಯ ಹೇಳ್ಬೋದಿತ್ತಲ್ವಾ? ಯಾಕೆ ಹೀಗೆ ಮೋಸ ಮಾಡಿದ್ರಿ? ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ನನಗೆ ಮೋಸ ಮಾಡಿದ್ರಿ ಅಂತ. ನಾನು ಮೋಸ? ಹೌದು, ಮೋಸನೇ. ನಾನು ನಿಮ್ಮ ಮೇಲೆ ತುಂಬಾ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ ಅಭಿ. ಆದ್ರೆ ಇವತ್ತು ಅದು ಉಳ್ಕೊಂಡಿಲ್ಲ. ಲೀಲಾ, ಅತ್ತೆಗೆ ಏನ್ ಹೇಳಿದಿರಾ ಅಂತನಾದ್ರೂ ಹೇಳಿ ಪ್ಲೀಸ್. ಸಾಕು ಸಾಕು, ಯಾರು ಮಾತಾಡ್ಬೇಡಿ. ಸತ್ಯ ಹೇಳಿ ಅಂತ ಪ್ರತಿಯೊಬ್ಬರ ಹತ್ರ ಕೇಳಿದೀನಿ. ಆಗ ಯಾರು ಮಾತಾಡದೇ ಇದ್ದವರು ಈಗ ಯಾಕೆ ಮಾತಾಡ್ತಿದ್ದೀರಾ? ನಾನು ಏನೇನೋ ಅನ್ಕೊಂಡಿದ್ದೆ, ಏನೇನೋ ಕನ್ಸು ಕಟ್ಕೊಂಡಿದ್ದೆ. ನನ್ಗೆ ಈ ತರ ಗಿಲ್ಟ್ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನಾವೇನ್ ಬೇಕು ಅಂತ? ಅಮ್ಮ ಸಾಕು, ದಯವಿಟ್ಟು ಏನು ಹೇಳ್ಬೇಡಿ. ನಾನು ಇಷ್ಟು ದಿನ ನಗ್ನಗ್ತಾ ಇದ್ನಲ್ಲ, ಆ ಒಂದು ಕ್ಷಣ ನಾನು ನೆನ್ಪು ಮಾಡ್ಕೊಂಡ್ರೆ ಸಾಕು, ನನ್ನ ಮನ್ಸು ನನ್ನನ್ನ ಚುಚ್ಚಿ ಚುಚ್ಚಿ ಗಿಲ್ಟಿಗೆ ತಳ್ಳುತ್ತೆ. ಇನ್ನು ನನಗೆ ಆ ಗಿಲ್ಟ್ ಬೇಡ ಬೇಡ. ಲೀಲಾ, ಒಳಗೆ ರಾಮ್, ಅಂದ್ಕೋಬೇಡಪ್ಪ. ಇನ್ ಮುಂದೆ ಏನೇನಾಗುತ್ತೋ ಅದೆಲ್ಲ ದೈವೇಚ್ಛೆ. ನಡೆಯೋದನ್ನೆಲ್ಲ ತಡೆಯೋದಿಕ್ಕೆ ನಮ್ಮ ಕೈಲಂತೂ ಸಾಧ್ಯ ಇಲ್ಲ. ಬಂದಿದ್ದನ್ನೆಲ್ಲ ಅನುಭವಿಸ್ಬೇಕು ಅಷ್ಟೆ. ಲೀಲಾ, 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 ಅಂತರಾತೆ ನಿನ್ನ ರೂಮಿಗೆ ಕರ್ಕೊಂಡು ಹೋದ್ಮೇಲೆ ಏನಾಯ್ತು? ನೀನ್ ಏನ್ ಹೇಳ್ದೆ?
ಲೀಲಾ ಪ್ಲೀಸ್ ಯಾಕೆ ಸುಮ್ಮನೆ ಇದ್ದೀರಾ? ದಯವಿಟ್ಟು ಹೇಳಿ, ನಮಗ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ. ಲೀಲಾ, ಈ ಹಿಂದೆ ನಾವು ನಿನಗೆ ತುಂಬಾ ಕಾಟ ಕೊಟ್ಟಿರ್ಬೋದು, ಆದ್ರೆ ಅದನ್ನೆಲ್ಲ ಮನ್ಸಲ್ಲಿಟ್ಕೊಂಡು ಈ ಮನೆ ಹಾಳಾಗೋಂತ ಕೆಲಸ ಮಾಡಿಲ್ಲ ತಾನೆ? ಹೇಳು ಲೀಲಾ. ಅಕ್ಕ, ನಮ್ ಲೀಲಾ ಅವರು ಅಂತರಾತ್ಮ ಹತ್ರ ಹಾಗೆಲ್ಲ ಹೇಳಿರೋದಿಲ್ಲ. ಆ ನಂಬಿಕೆ ನನಗಿದೆ. ಆದ್ರೂ ಕನ್ಫರ್ಮೇಶನ್ಗೋಸ್ಕರ ಕೇಳ್ತಾ ಇದೀವಿ. ಪ್ಲೀಸ್ ಹೇಳಿ ಲೀಲಾ ಅವ್ರೆ. ಲೀಲಾ ಅವ್ರೆ ಪ್ಲೀಸ್, ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತಾ ಇದ್ದೀನಿ. ಅಂತರಾತ್ಮ ಹತ್ರ ಏನ್ ಹೇಳಿದ್ರಿ? ನಿಜ ಹೇಳ್ಬಿಟ್ರಾ? ಪ್ಲೀಸ್ ಹೇಳಿ. ಹೀಗೆ ಸೈಲೆಂಟ್ ಆಗಿರ್ಬೇಡಿ, ಪ್ಲೀಸ್ ಹೇಳಿ. ಈ ಎದಳು ಮೇಲೆ ಎಷ್ಟೇ ಕೊಬ್ಬು ನಿನ್ಗೆ, ನನಗ್ ಗೊತ್ತು. ಇಡೀ ಮನೆಯವರೆಲ್ಲ ನಿನ್ ಕಾಲಿಗೆ ಬೀಳ್ಲಿ ಅಂತ ತಾನೇ ನೀನ್ ಹೀಗೆಲ್ಲ ಮಾಡ್ತಾ ಇರೋದು. ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಮನೆಗೆ ಒಳ್ಳೇದಾಗ್ಲಿ ಅಂತ ಇಷ್ಟೊತ್ತಿಗೆ ಮನೆ ಬಿಟ್ಟು ಹೋಗಿರೋರು. ಆದ್ರೆ ನೀನು ಈ ಮನೆ ನಾಶ ಆಗೋಗ್ಲಿ ಅಂತ ಇನ್ನೂ ಇಲ್ಲೇ ಉಳ್ಕೊಂಡಿದ್ಯಾ ಅಲ್ವಾ? ನಿಂದು ಅಂತ ಈ ಮನೇಲಿ ಏನ್ ಐಡೆಂಟಿಟಿ ಇದೆ? ನಿನಗೆ ಈ ಮನೇಲಿ ಏನ್ ಸ್ಥಾನ ಇದೆ? ಯಾವ ಸಂಬಂಧ ಇದೆ? ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಬಾ ಸರು, ಬಾ. ಬೇಡ ಬೇಡ, ಈಗ ಅವಳು ಸ್ವಲ್ಪ ಸಮಾಧಾನ ಆಗಲಿ. ಅವಳನ್ನ ಆಮೇಲೆ ಮಾತಾಡಿಸ್ತೀನಿ. ನೀವೆಲ್ಲ ಸೇರ್ಕೊಂಡು ನನಗಿಂತ ದೊಡ್ಡ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಲೀಲಾ ಖಂಡಿತವಾಗ್ಲೂ ಅಂತರಂಗೆಲ್ಲ ವಿಷಯ ಹೇಳಿರಲ್ಲ. ಹಾಗೆ ಹೇಳೋ ಆಗಿದ್ದಿದ್ರೆ ಯಾವತ್ತೂ ಹೇಳಿರೋಳು. ಬಟ್ ಸತ್ಯನ ಹೇಳೋದ್ರಿಂದ ನನಗೆ, ಈ ಮನೆಗೆ, ನನ್ನ ಅಂತರ ಸಂಬಂಧಕ್ಕೆ ತೊಂದರೆ ಆಗುತ್ತೆ ಅಂತ ಅವಳು ಖಂಡಿತವಾಗ್ಲೂ ಹೇಳಿರಲ್ಲ. ಬಟ್ ಅಂತರನ್ನ ಮಾತು ಕೇಳಿಸ್ಕೊಂಡ್ರೆ ಅವ್ರಿಗೆಲ್ಲ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ವಾಟ್ ಎವರ್, ಏನೇ ಸಿಚುವೇಶನ್ ಇದ್ರೂ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ಲೀಲಂಗೆ ತೊಂದರೆ ಆಗ್ಬಾರ್ದು. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅಭಿ, ನೀನೇನು ಬೇಕಾದರೂ ಹೇಳು, ನಾನು ರೆಡಿ ಇದ್ದೀನಿ. ಆದರೆ ಲೀಲನ್ ಮಾತ್ರ ಅಭಿ, ನಾನು ನಿಮ್ಮ ಹತ್ರ ಒಂದು ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ಮುಖ್ಯವಾದ ವಿಷಯನಾ? ಬಟ್ ಇದಕ್ಕಿಂತ ಮುಖ್ಯವಾದ ವಿಷಯ ಏನಿದೆ ಅಂತ? ಇದೆ, ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯನೇ ಇದೆ. ಅಕ್ಕ, ಆ ಲೀಲಾ ನಿಜವಾಗ್ಲೂ ಎಲ್ಲ ಹೇಳಿರ್ತಾಳೆ. ಇಲ್ಲಾಂದ್ರೆ ಅಂತರಾತ್ಮ ಈ ತರ ಎಲ್ಲ ಮಾತಾಡೋದಕ್ಕೆ ಚಾನ್ಸೇ ಇಲ್ಲ. ಏನಕ್ಕ, ಈ ಕೌಸಲ್ಯ ಫೋನ್ ಕಟ್ ಮಾಡಿದ್ರು 3 ಸತಿ ಫೋನ್ ಮಾಡ್ತಾನೆ ಇದ್ದಾಳೆ. ಏನಪ್ಪ ಇದು? 3 ಸಲ ಕಾಲ್ ಮಾಡಿದ್ರು ಫೋನೇ ರಿಸೀವ್ ಮಾಡ್ತಾ ಇಲ್ವಲ್ಲ? ಸರು, ನೀನು ಈಗಲೂ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಇನ್ನೂ 10 ಸರ್ತಿ ಫೋನ್ ಮಾಡ್ತಾನೆ ಇರ್ತಾಳೆ. ರಿಸೀವ್ ಮಾಡು. ಹಲೋ ಮೇಡಮ್. ಏನ್ರಿ ನಿಮ್ದು? ಅಯ್ಯೋ, ರಿಸೀವ್ ಮಾಡಿದ ತಕ್ಷಣ ಹಲೋ ಅನ್ನೋದು ಬಿಟ್ಟು ಏನ್ರಿ ನಿಮ್ದು ಅಂದ್ರೆ? ಕೌಸಲ್ಯ ಅವರೇ, ನಾವು ಮೊದಲೇ ಟೆನ್ಷನಲ್ಲಿದ್ದೀವಿ. ನಾವೇ ನಿಮಗೆ ಆಮೇಲೆ ಮಾಡ್ತೀವಿ, ಫೋನ್ ಇಡಿ. ಹಲೋ ದುರ್ಗಾಂಬ, ಅದು ಏನೇ ಟೆನ್ಷನ್ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ, ನಾನು ಅದನ್ನು ಸರಿ ಮಾಡ್ತೀನಿ. ಅದಕ್ಕೆ ಅಂತ ಒಂದು ಸಣ್ಣ ಪೇಮೆಂಟ್ ಕೊಟ್ಟರೆ ಸಾಕು, ಬೇರೇನೂ ಕೇಳಲ್ಲ.
ನಾಚಿಕೆ ಮನ ಮರ್ಯಾದೆ ಇಲ್ವಾ? ಅಷ್ಟು ಹೇಳಿದ್ರು ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಇಡ್ರಿ ಫೋನು. ಬಾಯ್ಲರ್ ಕೋಳಿ, ನಾನು ನಿಮ್ಮ ಅಮ್ಮನ್ಕಿಂತ ಸ್ವಲ್ಪ ಚಿಕ್ಕೋಳಿರ್ಬೋದು, ಆದ್ರೆ ನನ್ನ ಹತ್ರನೇ ಮಾನ ಮರ್ಯಾದೆ ಅಂತ ಪ್ರಶ್ನೆ ಕೇಳ್ತೀಯಾ? ಇಷ್ಟು ದಿನ ಆದ್ರೂ ಏನು ಹೇಳಿಲ್ವಲ್ಲ ಅಂತ ಕಾಲ್ ಮಾಡಿದ್ರೆ ನನ್ನ ಹತ್ರನೇ ಗತ್ತೋರ್ಸ್ತೀರಾ? ದುರ್ಗಾಂಬ, ನಾನೊಂಥರ ಹಾವಿದ ಹಾಗೆ, ನನ್ನ ಪಾಡಿಗೆ ಬಿಟ್ರೆ ಹರ್ಕೊಂಡು ಹೋಗ್ತೀನಿ. ಅದೇ ಹಾಲಿಟ್ರೆ ಹಾಲು ಕುಡಿದು ತಂಪಾಗಿರ್ತೀನಿ. ಅದೇ ನನ್ನನ್ನು ಕೆರಳಿಸಕ್ ಬಂದ್ರೆ ಎಡೆ ಎತ್ತೋಕ್ಕಿಂತ ಮುಂಚೆ ಕಚ್ತೀನಿ, ಎಡೆ ಎತ್ತಿದ ಮೇಲೇನೂ ಕಚ್ತೀನಿ. ಈ ಕೌಸಲ್ಯನ ತಾತ್ಸಾರ ಮಾಡಬೇಡಿ. ಯು ಅಂಡರ್ಸ್ಟ್ಯಾಂಡ್ ಬೆಟರ್. ಏನ್ ಹೆದರ್ಸೋದಕ್ಕೆ ಕಾಲ್ ಮಾಡಿದ್ರಾ? ಮೊದಲೇ ಫ್ರಸ್ಟ್ರೇಷನ್ ಅಲ್ಲಿ ನಾವಿಲ್ಲಿ ಸಾಯ್ತಾ ಇದೀವಿ. ಇಡ್ರಿ ಫೋನು. ಇದು ಮನೇಲಿ ಬೇರೆ ನಾನು ವಿಲನ್ ಆಗಿದ್ದೀನಿ, ಇವ್ರ ಮುಂದೆ ಬೇರೆ ಬಿಲ್ಡಪ್ ತಗೊಂಡಿದ್ದೀನಿ. ಈಗ ನೋಡಿದ್ರೆ ಇವರಿಬ್ರು ನಂಗೆ ಕೈ ಕೊಡ್ತಾ ಇದ್ದಾರಲ್ಲ, ಏನಪ್ಪ ಮಾಡಲಿ ಈಗ? ನಾನು ಅಂತರಂಗೆ ಫೋನ್ ಮಾಡಿ ಮಾತಾಡ್ತೀನಿ, ಆಗ ಇವ್ರಿಗೂ ಬುದ್ಧಿ ಬರುತ್ತೆ. ಲೀಲಾ ಹತ್ರ ಮಾತಾಡಿದ್ಮೇಲೆ ನನಗೆ ಸತ್ಯ ಏನು ಅಂತ ಗೊತ್ತಾಯಿತು. ಅವಳ ವಿಷಯಕ್ಕೆ ಆಮೇಲೆ ಬರ್ತೀನಿ. ಆದರೆ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಕ್ಷಮೆನಾ? ಯಾಕೆ? ಲೀಲಾ ಲೈಫಲ್ಲಿ ನಡೆದಿರೋ ಘಟನೆ ಏನು ಅಂತ ಗೊತ್ತಾಗಬೇಕು ಅಂತ ಹಠ ಹಿಡಿದೆ. ಅವಳು ನನ್ನನ್ನು ಅಕ್ಕ ಅಂತ ಕರೀತಾಳೆ. ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿದ್ದಾಳೆ. ಅಂಥ ಲೀಲಾ ಜೀವನದಲ್ಲಿ ಏನು ನಡೆದಿರ್ಬೋದು ಅಂತ ನನ್ನನ್ನು ತುಂಬ ಕಾಡ್ತಿತ್ತು. ಆ ಸತ್ಯ ತಿಳ್ಕೊಳ್ಳುವಾಗ ನಾನು ನಿಮ್ಮ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀನಿ, ತಪ್ಪು ಮಾತಾಡಿದ್ದೀನಿ. ಐ ಆಮ್ ರಿಯಲಿ ವೆರಿ ಸಾರಿ. ನಾನು ನಿಮ್ಮ ಜೊತೆ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಪ್ಲೀಸ್ ಅಂದ್ರ, ನೀನು ಈ ಥರ ಎಲ್ಲ ಕೇಳಬೇಡ. ನೀನು ನನಗೇನೇ ಹೇಳು, ಏನೇ ಮಾಡು, ನನಗೇನು ಅನ್ಸಲ್ಲ. ಬಿಕಾಸ್ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಪ್ಲೀಸ್ ಸ್ಟಾಪ್ ಡೂಯಿಂಗ್ ದಿಸ್. ಇದೇ ಗುಣ ಅಭಿ ನನ್ನನ್ನು ಇಲ್ಲಿವರೆಗೂ ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಕರ್ಕೊಂಡು ಬಂದಿರೋದು. ಆದರೂ ನನ್ನ ಸಮಾಧಾನಕ್ಕೋಸ್ಕರ ಪ್ಲೀಸ್ ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿ. ಸರಿ, ನಿನಗೆ ಸಮಾಧಾನ ಆಗುತ್ತೆ ಅನ್ನೋದಾದರೆ ಹೇಳ್ತೀನಿ. ನನಗೆ ಯಾವ ಬೇಜಾರು ಇಲ್ಲ, ಕ್ಷಮಿಸಿದ್ದೀನಿ. ಅಂತರ ಲೀಲಾ ನಿನ್ನ ಹತ್ರ ಏನು ಹೇಳಿದ್ಲು? ಆ್ಯಕ್ಚುಲಿ ನಾನೀಗ ಅದೇ ವಿಷಯ ಮಾತಾಡೋಕ್ಕೆ ಬಂದೆ ಅಭಿ. ಪಾಪ ಲೀಲಾ ಎಷ್ಟೊಂದು ಜನದ ಲೈಫಲ್ಲಿ ಏನು ನಡೆದಿದೆಯೋ ಅದು ನನ್ನ ಲೈಫಲ್ಲೂ ಆಗಿದೆ. ಒಂದು ಸಣ್ಣ ಆಘಾತ ಅಷ್ಟೇ. ನನಗೆ ಆಘಾತ ಅಂತ ಕರೆಯೋಕ್ಕೂ ಇಷ್ಟ ಇಲ್ಲ. ಪ್ರೀತಿ ನನ್ನ ಕಣ್ಮುಂದೆ ಇದ್ದರೂ ಅದನ್ನು ಅನುಭವಿಸೋಕ್ಕಾಗದೆ, ಅದ್ರ ಜೊತೆ ಬಾಳೋಕ್ಕಾಗದೆ ಮನಸ್ಸು ತುಂಬ ತುಂಬಿಕೊಂಡು ಪ್ರೀತಿನ ಕಳ್ಕೊಂಡಿರೋ ನತದೃಷ್ಟೇ ನಾನು. ಅಂದರೆ ನಿನಗೆ ಲವ್ ಬ್ರೇಕಪ್ ಆಗಿದೆಯಾ? ನಿನ್ನ ಜೀವನದಲ್ಲಿ ನೀನು ಪ್ರೀತಿನ ಕಳ್ಕೊಂಡಿದ್ಯಾ ಲೀಲಾ? ದಯವಿಟ್ಟು ಇದ್ರ ಮೇಲೆ ನೀವೇನು ಕೇಳಬೇಡಿ. ಇದನ್ನು ಹೇಳೋಕ್ಕೆ ನಾನು ತುಂಬ ಒದ್ದಾಡಿದ್ದೀನಿ ಅಕ್ಕ. ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅವಳ ಲೈಫಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ಗೊತ್ತಾದ್ಮೇಲೆ ನನಗೆ ತುಂಬ ನೋವಾಯಿತು. ಅವಳು ಯಾಕೆ ನಮ್ಮಿಬ್ಬರನ್ನ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಮಾಡ್ತಿದ್ದಾಳೆ ಅಂತ ನನಗೆ ತುಂಬ ಸಲ ಅನಿಸ್ತಿತ್ತು. ಆದರೆ ಪ್ರೀತಿ ಕಳ್ಕೊಂಡವ್ರಿಗೆ ಮಾತ್ರ ಆ ನೋವೇನು ಅಂತ ಗೊತ್ತಿರುತ್ತೆ. ಲೀಲಾ ಪ್ರೀತಿ ಕಳ್ಕೊಂಡು ನೊಂದಿರೋ ಹುಡುಗಿ. ಅದಕ್ಕೋಸ್ಕರನೇ ಇನ್ನೊಬ್ರು ಪ್ರೀತಿ ಕಳ್ಕೋಬಾರ್ದು ಅಂತ ಅವಳು ಇಷ್ಟೆಲ್ಲ ಕಷ್ಟಪಡ್ತಿದ್ಲು. ಪ್ರೀತಿಲಿ ನೊಂದಿರೋ ಲೀಲಾ ಜವಾಬ್ದಾರಿನ ಇನ್ಮೇಲೆ ನಾನು ತಗೋತೀನಿ. ಅವಳು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ಅದಕ್ಕೋಸ್ಕರ ನನಗೆ ನಿಮ್ಮ ಸಪೋರ್ಟ್ ಬೇಕು. ಅಂತರ
ನೀನು ಈ ಮಾತು ಹೇಳಿದ್ಯಲ್ಲ, ಇದು ನನಗೆ ಖುಷಿ ಆಯಿತು. ನೋಡು, ಲೀಲಾ ಖುಷಿಯಾಗಿರೋದಕ್ಕೆ ಏನು ಬೇಕಾದರೂ ಮಾಡು, ನಾನು ನಿನ್ನ ಜೊತೆ ಇರ್ತೀನಿ. ಲೀಲಾ, ಲೀಲಾ, ಅಕ್ಕ ಇಲ್ಲಿದ್ದೀನಿ. ಕೂತ್ಕೋ. ನೋಡು, ಯಾಕೆ ಏನು ಅಂತ ಕೇಳಬೇಡ. ನಿನಗೆ ನನ್ನ ಮೇಲೆ ನಂಬಿಕೆ ಇದಲ್ವಾ? ಯಾಕಕ್ಕ ಹೀಗೆ ಕೇಳ್ತಿದ್ದೀರಾ? ಲೀಲಾ, ಈಗ ತಾನೇ ಹೇಳಿದ್ದೀನಿ ಪ್ರಶ್ನೆ ಮಾಡಬೇಡ ಅಂತ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಇದೆ ಅಕ್ಕ. ನನ್ನ ಸ್ನೇಹದ ಮೇಲೆ ನಿನಗೆ ನಂಬಿಕೆ ಇದೆಯಾ? ಹಾಂ. ಈ ಅಂತರ ಅಕ್ಕ ನಿನ್ಗೆ ಯಾವಾಗಲೂ ಒಳ್ಳೇದೇ ಬಯಸ್ತಾಳೆ ಅಂತ ನಿನ್ಗೆ ಅನ್ಸುತ್ತಾ? ನೀವು ನನಗೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಬಯಸಲ್ಲ ಅಂತ ಇಡೀ ಪ್ರಪಂಚಕ್ಕೆ ಕೂಗಿ ಹೇಳ್ತೀನಿ. ಅದೇನು ಅಂತ ಹೇಳಿ. ಹಾಗಿದ್ರೆ ನಾನು ಹೇಳಿದ ಕೆಲಸನ ಪ್ರಶ್ನೆ ಮಾಡದೆ ಸುಮ್ಮನೆ ಒಪ್ಕೋತೀನಿ ಅಂತ ಮಾತು ಕೊಡು. ಅಕ್ಕ, ಮಾತು ಕೊಡು ಒಂದೇ. ನನ್ನ ಮೇಲೆ ನಿನಗೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಮಾತು ಕೊಡು. ನಾನು ಏನೇ ಹೇಳಿದ್ರೂ ಅದಕ್ಕೆ ಪ್ರಶ್ನೆ ಮಾಡದೆ ನೀನು ಒಪ್ಕೋಬೇಕು. ಹಾಗಂತ ನಂಗೆ ಮಾತು ಕೊಡು. ಹಾಗಿದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಲ್ಲ? ಹಾಗನ್ಬೇಡಿ ಅಕ್ಕ. ಸರಿ, ನೀವು ಹೇಳ್ದಾಗೆ ಯಾಕೆ ಏನು ಅಂತ ಪ್ರಶ್ನೆ ಮಾಡಿದೆ, ಅಪೋಸ್ ಮಾಡಿದೆ. ನೀವು ಹೇಳಿದ ಮಾತನ್ನ ನಾನು ಕೇಳ್ತೀನಿ. ಇದು ನಾನು ನಿಮಗೆ ಕೊಡ್ತಿರೋ ಮಾತು. ಅಕ್ಕ, ಈಗಲಾದರೂ ಹೇಳಿ ಏನು ವಿಷಯ ಅಂತ. ಹೇಳ್ತೀನಿ ಲೀಲಾ. ನೀನು ನಿನ್ನ ಲೈಫಲ್ಲಿ ನಡೆದಿದ್ದನ್ನೆಲ್ಲ ಹೇಳಿದಾಗ ನನಗೆ ತುಂಬ ನೋವಾಯಿತು. ಪ್ರೀತಿಸಿದ ಹುಡುಗ ಸಿಗಲಿಲ್ಲ ಅಂತ ಅಂದ್ಕೊಳ್ತಿರೋ ನೀನು ನತದೃಷ್ಟೇ ಅಲ್ವೇ ಅಲ್ಲ. ನಿನ್ನನ್ನು ಮಿಸ್ ಮಾಡ್ಕೊಂಡಲ್ಲ ಅವನು ನತದೃಷ್ಟ. ಈ ಲವ್ ರಿಲೇಷನ್ಶಿಪ್ನಲ್ಲಿ ಬ್ರೇಕಪ್ ಅನ್ನೋದೆಲ್ಲ ಕಾಮನ್ನು. ಕಳೆದೋಗಿರೋದನ್ನು ಪದೇ ಪದೇ ನೆನೆಸ್ಕೊಳ್ಳೋದು, ಇರೋ ಫ್ಯೂಚರ್ನ ಹಾಳು ಮಾಡ್ಕೊಳ್ಳೋದು ಎರಡೂ ದಡ್ಡತನ. ನಿನಗಿನ್ನೂ ವಯಸ್ಸಿದೆ, ಟೈಮ್ ಇದೆ. ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಅಕ್ಕ, ನೀವೇನು ಹೇಳ್ತಿದ್ದೀರಾ? ಲೀಲಾ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನೋಡು, ನಿನಗೆ ಅಂತ ಯಾರಾದರೂ ಒಬ್ಬರಿದ್ದೇ ಇರ್ತಾರೆ. ಹಾಗಲ್ಲ ಅಕ್ಕ, ನೀವು ಬೇರೆ ಥರ ಮಾತಾಡ್ತಿದ್ದೀರಾ. ನನಗೆ ನನ್ನ ಪ್ರೀತಿ ಸಿಕ್ಕೇ ಸಿಗುತ್ತೆ. ಇವಾಗ ನೋಡಿ, ನಾನು ಇದನ್ನ ಎಜೆ ಸರ್ ನೋಡೇ ಕಲ್ತಿರೋದು. ನೀವು ಸಿಗ್ತೀರಾ ಅಂತ ಅವರು ಬಲವಾಗಿ ನಂಬಿದ್ರು, ಕಾಯ್ತಾ ಇದ್ರು. ನೀವು ಸಿಕ್ಕ್ರಿ ಕೂಡ. ನೀವೇನೋ ಯೋಚನೆ ಮಾಡ್ಬಿಡಿ ಅಕ್ಕ, ನಾನಿಲ್ಲಿ ಆರಾಮಾಗಿದ್ದೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನೋ, ನಾನು ಬಿಡಲ್ಲ. ಅಭಿ ವಿಷಯ ಬೇರೆಲಿಲ್ಲ. ಅವ್ರ ಥರ ಪ್ರೀತಿಸೋದಕ್ಕಾಗಲ್ಲ, ಅದು ಸಾಧ್ಯನೂ ಇಲ್ಲ. ಈ ಪ್ರಪಂಚದಲ್ಲಿ ಅವ್ರ ಥರ ಪ್ರೀತಿ ಎಲ್ಲೂ ಸಿಗಲ್ಲ. ನೋಡು, ಈಗ ನಿನ್ನನ್ನು ಪ್ರೀತಿಸಿದನಲ್ಲ ವ್ಯಕ್ತಿ, ಅವನು ಕೂಡ ಅವ್ರ ಥರ ಪ್ರೀತಿಸೋದಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದನ್ನು ಕೇಳು. ನಿನ್ನ ಜೀವನ ಸರಿ ಹೋಗಬೇಕು ಅಂದರೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅಕ್ಕ, ಹೇಳಿ, ಏನು ನಿರ್ಧಾರ? ನಮಗೆ ಕೈಕಾಲೇ ಆಡ್ತಾ ಇಲ್ಲ ಏಜೆ. ಲೀಲಾ ಅವ್ರ ಬಗ್ಗೆ ನಮ್ಗೆ ಯಾವ ಅಸಮಾಧಾನನೂ ಇಲ್ಲ. ಆದರೆ ಅವರಿಂದ ಅಂತರ ಅತ್ತೆಗೇನಾದರೂ ಸಣ್ಣದಾಗಿ ತೊಂದರೆ ಆದರೂ ನಮ್ಮ ಕೈಲೇ ಸಹಿಸ್ಕೊಳಕ್ಕಾಗಲ್ಲ. ಇನ್ನು ನೀವು ಹೇಗೆ ತಡ್ಕೋತೀರಾ? ನಿಮಗೇನಾದರೂ ಆದರೆ ನಾವು ಯಾರೂ ಇರಲ್ಲ ಏಜೆ. ನಾವು ಇದಕ್ಕೇನಾದರೂ ಮಾಡಲೇಬೇಕು ಏಜೆ. ಅದನ್ನು ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಏನು ಮಾಡಬೇಕು ಅಂತಿದ್ಯಾ? ಈಗೇನೋ ಪ್ರಾಬ್ಲಮ್ ದೊಡ್ಡದಾಗದೆ ಸಣ್ಣ ರೀತಿಯಲ್ಲಿ ಸಾಲ್ವ್ ಆಗಿ ಹೋಯಿತು. ಆದರೆ
ಇದೇ ಪ್ರಾಬ್ಲಮ್ಮು ಮುಂದೆ ಬೇರೆ ರೀತಿಲಿ ಬರ್ಬೋದಲ್ವಾ? ಆಗ ಈಗಿನ ಥರ ಸೊಲ್ಯೂಷನ್ ಸಿಗದೆ ಪ್ರಾಬ್ಲಮ್ ತುಂಬ ದೊಡ್ಡದಾಗ್ಬಿಟ್ರೆ ಅನ್ನೋ ಭಯ ನನಗಿದೆ ಏಜೆ. ಅದಕ್ಕೋಸ್ಕರ ನೀವು ಹೂ ಅಂದರೆ ಲೀಲಾ ಅವ್ರನ್ನ ಸ್ವಲ್ಪ ದಿನದ ಮಟ್ಟಿಗೆ ಈ ಮನೆಯಿಂದ ದೂರ ಇಡ್ಬೋದಲ್ವಾ? ಸ್ವಲ್ಪ ದಿನದ ಮಟ್ಟಿಗಷ್ಟೇ. ಆ ಟೈಮ್ನಲ್ಲಿ ಈ ಮನೇಲಿ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ನಾನು ಸಾಲ್ವ್ ಮಾಡ್ತೀನಿ ಏಜೆ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಅಕ್ಕ ಹೇಳಿ, ಏನ್ ನಿರ್ಧಾರ? ನಿನ್ನ ಜೀವನ ಸರಿ ಹೋಗಬೇಕು ಅಂದರೆ ನಿನಗೆ ಒಂದು ಒಳ್ಳೆ ಹುಡುಗನ ತಂದು ಮದುವೆ ಮಾಡಬೇಕು.